ಜಾತಿಗಣತಿ ಸಮೀಕ್ಷಾ ವರದಿ ಮಂಡನೆ ಬೆನ್ನಲ್ಲೇ ಗೊಂದಲ ಶುರುವಾಗಿದೆ. ಮೇಲ್ಜಾತಿಗಳು ಸಹಜವಾಗಿ ಕೆರಳಿವೆ. ಆದರೆ ಎಸ್ಸಿ ಸಮುದಾಯದ ನಾಯಕರಲ್ಲಿ ಟೆನ್ಷನ್ ಕಾಡ್ತಾ ಇದೆ. ಇದಕ್ಕೆ ಕಾರಣ ಈ ಸಮುದಾಯಗಳ ಮುಂದೆ ಎರಡು ಆಯ್ಕೆಗಳಿದ್ದಾವೆ. ಒಂದು ಜಾತಿ ಗಣತಿ, ಇನ್ನೊಂದು ನಾಗಮೋಹನ್ ದಾಸ್ ವರದಿ. ಈ ಗೊಂದಲ ನಿವಾರಣೆಗೆ ಮತ್ತೆ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಹೊಸ ಸಮೀಕ್ಷೆಗೆ ಸರ್ಕಾರ ಸೂಚಿಸಿದೆ. ಸಮಾಜಗಳಿಗೆ ಏನಾದರೂ ಅನ್ಯಾಯ ಆಗಿದೆ ಸರಿಪಡಿಸುವಂತ ಕೆಲಸ ಮುಂದಕ್ಕೂ ಕೂಡ ಮಾಡಬೇಕು. ಇದು ನಮ್ಮ ಪಕ್ಷದ ನಿಲುವು. ನಾವು ನೋಡ್ತೀವಿ, ಏನಾರು ಹೆಚ್ಚು ಕಮ್ಮಿ ಇದ್ದು ಕೂಡ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ದಶಕದ ಬಳಿಕ ಸರ್ಕಾರ ಜಾತಿ ಜನಗಣತಿಗೆ ಮೆತ್ತಿದ್ದ ಧೂಳು ಜಾಡಿಸಿದೆ. ಕಳೆದ ವರ್ಷ ಕೈ ಸೇರಿದ್ರೂ ಈಗ ಮುಹೂರ್ತ ಕೂಡಿ ಬಂದಿದೆ. ನಿನ್ನೆ ಸಂಪುಟದಲ್ಲಿ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ 2015 ಮಂಡನೆಯಾಗಿದೆ. ಸಮಗ್ರ ಚರ್ಚೆಗೆ ಗುರುವಾರದ ಕಾಲ ನಿರ್ಣಯ ಆಗಿದೆ. ಈ ಬೆನ್ನಲ್ಲೇ ರಾಜ್ಯ ರಾಜಕೀಯ ಸಾಮಾಜಿಕವಾಗಿ ವಿಭಜನೆಯ ಭಜನೆಗೆ ನಾಂದಿ ಹಾಡಿದೆ. ಜಾತಿ ಜನಗಣತಿ ವರದಿನ ನಾಗಮೋಹನ್ ದಾಸ್ ರಿಪೋರ್ಟ್. ದಲಿತ ಸಮುದಾಯದ ನಾಯಕರಿಗೆ ಕಾಡ್ತಿವೆ ಹೊಸ ಗೊಂದಲಗಳು. ರಾಜ್ಯದಲ್ಲಿ ಕಳೆದ ದಶಕದಿಂದ ಭಾರೀ ವಿವಾದ, ಕುತೂಹಲಕ್ಕೆ ತಳ್ಳಿದ್ದ ಜಾತಿ ಆಧಾರಿತ ಜನಗಣತಿ ವರದಿ ಕ್ಲೈಮ್ಯಾಕ್ಸ್ನ ಹಂತ ತಲುಪಿದೆ. ಗುರುವಾರ ಬಹುನಿರೀಕ್ಷಿತ ಜಾತಿ ಗಣತಿಯ ಸತ್ಯಾಂಶ ಬಹಿರಂಗ ಆಗಿದೆ. ಆದರೆ ಜಾತಿ ಗಣತಿ ಸಮೀಕ್ಷಾ ವರದಿ ಮಂಡನೆ ಬೆನ್ನಲ್ಲೇ ಗೊಂದಲಗಳು ಸೃಷ್ಟಿಯಾಗಿವೆ. ಈವರೆಗೆ ಈ ವರದಿ ಬಗ್ಗೆ ಹೆಚ್ಚು ಉತ್ಸಾಹದಲ್ಲಿದ್ದ ಎಸ್ಸಿ ಸಮುದಾಯದ ನಾಯಕರನ್ನೇ ಗೊಂದಲಕ್ಕೆ ತಳ್ಳಿದೆ. ಯಾವ ವರದಿಯನ್ನು ಒಪ್ಪಿಕೊಳ್ಳಬೇಕು ಅನ್ನೋದೇ ದಲಿತ ನಾಯಕರನ್ನ ಗೊಂದಲಕ್ಕೆ ತಳ್ಳಿದೆ. ಕಾಂತರಾಜು ಸಿದ್ಧಪಡಿಸಿದ ಜಾತಿ ಗಣತಿ ಒಪ್ಪೋದಾ, ನಾಗಮೋಹನ್ ದಾಸ್ ವರದಿಗೆ ಒಪ್ಪಬೇಕಾ ಅನ್ನೋದು ಸರ್ಕಾರ ಹಾಗೂ ದಲಿತ ಸಮುದಾಯದ ನಾಯಕರನ್ನೇ ಇಕ್ಕಟ್ಟಿನಲ್ಲಿ ಸಿಲುಕಿಸಿದೆ. ಈ ಮಧ್ಯೆ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಹೊಸ ಸಮೀಕ್ಷೆಗೆ ಸರ್ಕಾರ ಸೂಚನೆ ನೀಡಿದೆ. ಜಾತಿ ಜನಗಣತಿಯಲ್ಲಿ ಕೇವಲ ಮೇಲ್ಜಾತಿಗಳ ಖ್ಯಾತಿ ಇಲ್ಲ. ಪರಿಶಿಷ್ಟ ಜಾತಿಗಳಲ್ಲಿ ಉಪಜಾತಿಗಳ ಹೆಸರು ಸೂಕ್ತ ಕಾಲಂನಲ್ಲಿ ಪ್ರಸ್ತಾಪಿಸಿಲ್ಲ ಎಂಬ ಆರೋಪ ಇದೆ. ಜಾತಿ ಗಣತಿ ವರದಿಯಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡರು ಅಂತ ನಮೂದಿಸಲಾಗಿದೆ. ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಸರಿಯಾಗಿ ಸರ್ವೆ ಆಗಿಲ್ಲ ಅಂತಿದೆ. ಹೀಗಾಗಿ ಎಸ್ಸಿ ಉಪಪಂಗಡಗಳ ಅಂಕಿಅಂಶಗಳನ್ನ ಅರಿಯಲು ಹೊಸ ಸಮೀಕ್ಷೆ ಅಗತ್ಯ ಇದೆ ಅಂತ ಸರ್ಕಾರ ನಂಬಿದೆ. ಹೊಸ ವರದಿ ಸಲ್ಲಿಸಲು 2 ತಿಂಗಳ ಅವಧಿ ನಿಗದಿಪಡಿಸಲಾಗ್ತಿದೆ. ಒಳ ಮೀಸಲಾತಿ ಜಾರಿ ಸಂಬಂಧ ಹೊಸದಾಗಿ ದಲಿತ ಸಮುದಾಯದ ಸಮೀಕ್ಷೆ ಅಗತ್ಯ ಇದೆ ಅನ್ನೋದು ದಲಿತ ನಾಯಕರ ಅಭಿಪ್ರಾಯವಾಗಿದೆ. ಈ ಬಗ್ಗೆ ಮಾತನಾಡಿರುವ ವರದಿ ಸಿದ್ಧಪಡಿಸಿದ ಕಾಂತರಾಜು, ಜಾತಿ ಗಣತಿ 100% ಸರಿಯಾಗಿಲ್ಲ ಅಂದ್ರೆ ತಪ್ಪಾಗತ್ತೆ. ವರದಿ ಸಿದ್ಧಪಡಿಸುವಾಗ ಯಾವುದೇ ಹಸ್ತಕ್ಷೇಪ ಇರಲಿಲ್ಲ ಅಂತ ಬಿಜೆಪಿ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. 100% ಆಗಿದೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಕಾರಣ ಕಷ್ಟ ಆಗುತ್ತೆ. ಯಾಕೆಂತ ಹೇಳಿದ್ರೆ ಎಷ್ಟೋ ಸೇರಿ ಮನೆಗಳು ಲಾಕ್ ಆಗಿರುತ್ತೆ. ಜಿಲ್ಲೆವರೆಗೂ ಎಲ್ಲ ಅಧಿಕಾರಿಗಳು ಇದಕ್ಕೆ ಇನ್ವಾಲ್ವ್ ಆಗಿದ್ರು, DC ಇನ್ವಾಲ್ವ್ ಆಗಿದ್ರು, CEO ಇದ್ರು, ಅಸಿಸ್ಟೆಂಟ್ ಕಮಿಷನರ್ ಇದ್ರು, ತಹಶೀಲ್ದಾರ್ ಇದ್ರು, ಯಾವ್ಯಾವ ಹಂತದಲ್ಲಿ ಏನೇನು ಮಾಡಬೇಕು ಅಂತಕ್ಕಂಥದ್ರ ಮಾಡಿದ್ರು. ಅವ್ರ ಮೂಲಕ ಎಲ್ಲ ಸಮೀಕ್ಷೆ ಕೆಲಸ ನಡೆದಿದೆ. ಗಣತಿದಾರರು ಜೊತೆಗಿದ್ರು. ಇತ್ತ ಕ್ಯಾಬಿನೆಟ್ನಲ್ಲಿ ಸಿಎಂ ನೀಡಿದ್ದ ಸೂಚನೆಯಂತೆ ಸಚಿವರಿಗೆ ವರದಿಯ ಪ್ರತಿಗಳು ತಲುಪ್ತಾ ಇವೆ. ರಾಮಲಿಂಗಾರೆಡ್ಡಿ ಲಕೋಟೆಯಲ್ಲಿದ್ದ ವರದಿಯನ್ನ ಮಾಧ್ಯಮಗಳಿಗೆ ಪ್ರದರ್ಶಿಸಿದ್ರು. ಆದ್ರೆ DCM DK ಶಿವಕುಮಾರ್ಗೆ ಇನ್ನೂ ಜಾತಿ ಗಣತಿ ಪ್ರಿಂಟ್ ಸಿಕ್ಕಿಲ್ವಂತೆ. ನಮ್ಮ ಪಕ್ಷ ಇದು ಸೆನ್ಸಸ್ ಅಲ್ಲ. ಏನ್ ಹೇಳಿ, ದಿಸ್ ಇಸ್ ನಾಟ್ ಎ ಸೆನ್ಸಸ್, ಸೋಶಿಯೋ ಎಕನಾಮಿಕ್ ಸರ್ವೆ. ಇವತ್ತು ಕಳ್ಸಿಕೊಡ್ತಾ ಇದ್ದಾರೆ, ನಿಮಗೆ ಕಾಪಿನ ಕಳ್ಸಿಕೊಡ್ತಾ ಇದ್ದಾರೆ. ನೋಡ್ತೀವಿ, ಏನಾರು ಹೆಚ್ಚು ಕಮ್ಮಿ ಇದ್ದು ಕೂಡ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಎಲ್ಲ ಸರಿ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಯಾರು ಓದಿಲ್ಲ, ಓದ್ದೆ ಅದ್ರ ಮೇಲೆ ಕಾಮೆಂಟ್ ಮಾಡೋದು ಸರಿ ಇಲ್ಲ. ನಾನೇ ಓದಿಲ್ಲ, ಇನ್ನು ಈಗ ತಾನೇ ಕೊಟ್ಟು ನನ್ನ ಕೈಯಲ್ಲಿ ಅದನ್ನೇನು ಓಪನ್ ಮಾಡಿ ಓದ್ಬೇಕು. ಓದಾದ್ಮೇಲೆ ಪರ ವಿರೋಧ ಅಥವಾ ಚೆನ್ನಾಗಿದ್ರೆ ಸ್ವಾಗತ ಮಾಡಲಿ, ಅದರಲ್ಲಿ ಏನಾದ್ರೂ ಅನ್ಯಾಯ ಆಗಿದ್ರೆ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ಬೋದು, ಸಲಹೆ ಕೊಡ್ಬೋದು. ಒಟ್ಟಾರೆ ನಿನ್ನೆ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಮಂಡನೆಯಾಗಿದೆ. ಆದರೆ ದಲಿತ ನಾಯಕರನ್ನ ಯಾವ ಸಮೀಕ್ಷೆ ವರದಿಯ ಅಂಕಿಅಂಶಗಳು ಪ್ರಸ್ತುತ ಅಪ್ರಸ್ತುತ ಎಂಬ ಗೊಂದಲಕ್ಕೆ ತಳ್ಳಿದೆ.
ಹರೀಶ್ ಕಾಕೋಡ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.